ಭರತ್ ಹಾಗೂ ಇಚ್ಛಾ ಇಬ್ಬರು ಶಾಪಿಂಗ್ಗೆ ಎಂದು ಮಗುವಿನೊಂದಿಗೆ ಬಂದಿದ್ದರು. ಮಾಲ್ ಒಳ ಹೊಕ್ಕ ಇಚ್ಛಾಳನ್ನು ಕಿಡ್ಸ್ ಸೆಕ್ಷನ್ಗೆ ಕರೆದುಕೊಂಡು ಬಂದನು ಭರತ್. ಪಾಪುಗೆ ಬೇಕಾದ ಡ್ರೆಸ್ ಚೂಸ್ ಮಾಡು, ಆಮೇಲೆ ನಿನಗೂ ಏನಾದರೂ ಬೇಕಿದ್ರೆ ಪರ್ಚೇಸ್ ಮಾಡು ಎಂದವನನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡಿ, ನನಗೇನೂ ಬೇಡ, ಪಾಪುಗೆ ನೀನೇ ಡ್ರೆಸ್ ಚೂಸ್ ಮಾಡು, ನನಗದೆಲ್ಲ ಗೊತ್ತಾಗಲ್ಲ, ನನಗೆ ಯಾವ ಡ್ರೆಸ್ ಕೂಡ ಬೇಡ, ಅಂಬಿಕಾ ಕೊಟ್ಟು ಸೀರೆ ಇದೆ ಅದೇ ಸಾಕು ಎಂದು ಮಗುವನ್ನು ಹಿಡಿದು ನಿಂತವಳನ್ನು ಮೇಲಿನಿಂದ ಕೆಳಗೆ ನೋಡಿದ. ಅಂಬಿಕಾ ಕೊಟ್ಟ ಸೀರೆಯ ಜೊತೆಗೆ ಮ್ಯಾಚ್ ಆಗದ ಇಚ್ಛಾಳ ಬ್ಲೌಸ್, ಸವೆದ ಚಪ್ಪಲಿ, ಈ ಅವತಾರದಲ್ಲಿ ಅವಳನ್ನು ಕಲ್ಪಿಸಿಕೊಳ್ಳಲು ಕೂಡ ಮನಸ್ಸು ಬಯಸಲಿಲ್ಲ ಅವನಿಗೆ. ನಿನಗೆ ಮಗುಗೆ ಒಂದು ಬಟ್ಟೆ ಚೂಸ್ ಮಾಡೋದಕ್ಕೆ ಬರೋದಿಲ್ಲ, ಆದರೆ ಗಂಡು ಹುಡುಗರ ಜೊತೆ ಸೇರಿ ಕ್ರಿಕೆಟ್ ಆಡೋದಕ್ಕೆ, ಬ್ಯಾಟಲ್ಲಿ ಹುಡುಗರು ತಲೆ ಹೊಡೆಯೋದಕ್ಕೆ ಚೆನ್ನಾಗಿ ಬರುತ್ತಲ್ವಾ ಎಂದ ಅವನ ಮಾತು ಕೇಳಿ ಉಗುಳು ನುಂಗಿಕೊಂಡಳು. ಇದೆಲ್ಲ ಇವನಿಗೆ ಹೇಗೆ ಗೊತ್ತು ಎನ್ನುವಂತೆ ಮಿಕಿ ಮಿಕಿ ನೋಡತೊಡಗಿದಳು. ಅಮಾಯಕಿ ಥರ ಪೋಸ್ ಕೊಡಬೇಡ, ಮೊದಲೆಲ್ಲ ಅವ್ರ ಜೊತೆ ಸೇರಿ ನಿನ್ನ ತಲೆ ಹೊಡೆದವ್ರ ಲಿಸ್ಟಲ್ಲಿ ನನ್ನ ಹೆಸರು ಕೂಡ ಇದೆ, ನಿನ್ನಿಂತಹ ಆಟಗಳೆಲ್ಲ ನನಗೂ ಗೊತ್ತು ಎಂದ ಭರತ್ಗೆ ನಂತರ ತಾನು ಹಾಗೆ ಹೇಳಬಾರದಿತ್ತು ಅಂದುಕೊಂಡು ಕ್ಷಣದಲ್ಲಿ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಹಾಂ ಎಂದು ಅಚ್ಚರಿಯಿಂದ ಬಾಯಿ ತೆರೆದು ನಿಂತಳು ಇಚ್ಛಾ. ಅಂದರೆ ಇವನಿಗೆ ಮೊದಲೇ ನನ್ನ ಪರಿಚಯ ಇದೆ, ನಾನು ತಲೆ ಹೊಡೆದಿದ್ದೀನಿ ಅಂದರೆ ಇವನೇನೋ ಕಳ್ಳ ಕೆಲಸನೇ ಮಾಡಿದ್ದಾನೆ. ಥೋ ದೇವಾ, ಕಳ್ಳನ್ನೆಲ್ಲ ತಂದು ಪೊಲೀಸ್ ಮಾಡಿದರೆ ದೇಶ ಹೇಗಪ್ಪ ಉದ್ಧಾರ ಆಗುತ್ತೆ? ಐ ಹೇಟ್ ಯು ದೇವ್ರೆ, ಇಂಥ ಕಳ್ಳ ಪೊಲೀಸ್ ಮನೆಯಲ್ಲಿ ನನ್ನನ್ನು ಕೆಲಸದವಳನ್ನಾಗಿ ಕೂರಿಸಿದ್ದೀಯಲ್ಲ, ನಿನಗೆ ಹಾಕ್ತಿದ್ದ ₹1 ಕಾಣಿಕೆ ಕೂಡ ಇನ್ಮೇಲೆ ಹಾಕೋದಿಲ್ಲ ಎಂದು ಒಳಗೊಳಗೆ ದೇವರಿಗೂ ಬೈದುಕೊಂಡಳು. ಮನಸ್ಸಲ್ಲೇ ಏನೋ ಮಣ ಅಂತಿದ್ದಾಳೆ. ಇನ್ಯಾರ ತಲೆ ಹೊಡಿತಾಳೋ? ಇವಳು ಗಂಡನ ತಲೆ ಹೊಡೆಯೋದನ್ನು ಬಿಟ್ಟು ಊರವ್ರ ತಲೆ ಹೊಡೆಯೋ ಕೆಲಸ ಮಾಡ್ತಾಳೆ, ಟಾಮ್ ಬಾಯ್ ಎಂದು ಗೊಣಗಿಕೊಂಡ ಭರತ್ ಕಣ್ಣಿಗೆ ಕಂಡರು ಶಾಪಿಂಗ್ ಎಂದು ಬಂದಿದ್ದ ಅಭಿಮನ್ಯು ಹಾಗೂ ಶ್ರುತಿ. ಅವರ ಬಳಿಗೆ ನಡೆದ ಭರತ್, ಬ್ರೋ ಅದಕ್ಕೆ ಹೇಗಿದ್ದೀರಾ? ನಿಮ್ಮನ್ನು ನೋಡಿ ತುಂಬ ದಿನ ಆಯಿತು. ಅದಕ್ಕೆ ನಿಮ್ಮ ಪಾಪು ಏನಂತಿದೆ ಎಂದು ಎದುರು ಇದ್ದವರನ್ನು ವಿಚಾರಿಸಿಕೊಂಡ. ಶ್ರುತಿ ಸಣ್ಣಗೆ ಮುಗುಳು ನಕ್ಕರೆ ಅಭಿಮನ್ಯು ಅವನನ್ನು ತಬ್ಬಿ ಹರ್ಷ ವ್ಯಕ್ತಪಡಿಸಿದ. ನಾವು ನಮ್ಮ ಪಾಪು ಎಲ್ಲ ಸೂಪರ್, ನೀನು ಹೇಗಿದ್ದೀಯಾ? ನೀನು ಇಚ್ಛಾ ಹೇಗಿದ್ದಾಳೆ ಎಂದು ತುಂಟತನದಿಂದ ನುಡಿದು ಕಣ್ಣು ಹೊಡೆದ. ಅಭಿಯ ತುಂಟಾಟಕ್ಕೆ ಭರತ್ ಹಲ್ಲು ಬಿಟ್ಟ. ಬ್ರೋ ತುಷಾರ್ ಯಾಕೆ ನಿಮ್ಮ ಹತ್ರ ಎಲ್ಲ ಹೇಳ್ತಾನೆ, ಈ ವಿಷಯ ಮುಚ್ಚಿಟ್ಟಿದ್ರೆ ಏನಾಗ್ತಿತ್ತು? ಅದರಲ್ಲೂ ನೀವು ಅಂದ್ಕೊಂಡಂತೆ ಇಚ್ಛಾ ನನ್ನವಳಲ್ಲ, ನೀವು ಅಂದ್ಕೊಂಡಂತೆ ಏನೂ ಇಲ್ಲ ಎಂದವನ ಗುಟ್ಟು ತಮಗೆಲ್ಲ ಗೊತ್ತು ಎನ್ನುವಂತೆ ನಕ್ಕರು ಅಭಿಮನ್ಯು ಹಾಗೂ ಶ್ರುತಿ. ಅದಕ್ಕೆ ನನಗೊಂದು ಹೆಲ್ಪ್ ಮಾಡಿ ಪ್ಲೀಸ್, ನಮ್ಮ ಪಾಪುಗೆ ಡ್ರೆಸ್ ಚೂಸ್ ಮಾಡಬೇಕು, ಜೊತೆಗೆ ಇನ್ನೊಬ್ರಿಗೂ ಕೂಡ ನೀವೇ ಡ್ರೆಸ್ ಬಲವಂತವಾಗಿ ನಿಮ್ಮ ಹೆಸರಿನಲ್ಲಿ ಚೂಸ್ ಮಾಡಬೇಕು. ಅಮೌಂಟ್ ನಂದು, ಹೆಸರು ನಿಮ್ಮದು. ಅವನಿಗೆ ಇಚ್ಛಾಳ ಹೆಸರು ಹೇಳಲು ಮುಜುಗರ. ಅವರಿಬ್ಬರೂ ಆಗಲೇ ಕಾಲೆಳೆಯುತ್ತಿದ್ದಾರೆ. ಇನ್ನು ಇಚ್ಛಾಳ ಹೆಸರು ಕೇಳಿದರೆ ಇನ್ನೇನು ಹೇಳುವರು ಅನ್ನುವ ಕಸಿವಿಸಿ. ಯಾರಿಗೆ ಅನ್ನುವಂತೆ ಅವರಿಬ್ಬರ ಕಣ್ಣುಗಳು ಭರತ್ ಕಣ್ಣನ್ನೇ ಹಿಂಬಾಲಿಸಿತು. ಮಗುವನ್ನು ಎತ್ತಿಕೊಂಡು ನಿಂತಿದ್ದ ಇಚ್ಛಾ ಕಂಡಳು. ಓ ನಡಿಲಿ, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಲೋಕಕ್ಕೆ ತಿಳಿಯೋದಿಲ್ಲ ಅಂದ್ಕೊಂಡಿದೆ. ಈಗಾಗಲೇ ಎಲ್ಲರ ಕಣ್ಣು ಅದ್ರ ಮೇಲಿದೆ ಅಂತ ಪಾಪ ಬೆಕ್ಕಿಗೆ ಗೊತ್ತಿಲ್ಲ. ಅಭಿಗಿಂತ ತಾನೇನು ಕಮ್ಮಿ ಇಲ್ಲ ಎಂಬಂತೆ ಕಾಲೆಳೆದಳು ಶ್ರುತಿ. ಅಭಿಮನ್ಯು ಮತ್ತು ಭರತ್ ಮಾತಾಡುತ್ತಾ ನಿಂತರೆ ಶ್ರುತಿ ಇಚ್ಛಾಳನ್ನು ಮಾತಾಡಿಸುವ ಸಲುವಾಗಿ ಮುಂದೆ ಹೊರಟಳು. ಹೆಲೋ ಇಚ್ಛಾ, ಹೇಗಿದ್ದೀರಾ? ನಮ್ಮ ಪಾಪು ಏನು ಮಾಡ್ತಿದೆ ಎನ್ನುತ್ತಾ ಮಗುವಿನ ಗಲ್ಲವನ್ನು ಹಿಂಡಿದಳು. ನೀವು ಎಂದು ಅನುಮಾನದಿಂದ ಕೇಳಿದಳು. ತನ್ನ ಹೆಸರು ತಿಳಿದಿದೆ, ಆದರೆ ಇವರನ್ನು ನೋಡಿದ ನೆನಪಿಲ್ಲ ಎಂದು ಅಯೋಮಯದಿಂದ ಕಣ್ಣು ಬಿಡತೊಡಗಿದಳು ಇಚ್ಛಾ. ನಿಮಗೆ ನನ್ನ ಪರಿಚಯ ಇಲ್ಲದೆ ಇರ್ಬೋದು, ಆದರೆ ನಿಮ್ಮ ಪರಿಚಯ ನನಗಿದೆ. ನಾನು ಭರತ್ ಫ್ಯಾಮಿಲಿ ಫ್ರೆಂಡ್ ಎಂದು ಇಚ್ಛಾಳ ಕೈ ಹಿಡಿದು ಅಭಿಮನ್ಯುವಿನ ಬಳಿ ಕರೆತಂದಳು. ಅಭಿ ಇವಳನ್ನು ನೋಡಿದ್ರೆ ನಮ್ಮ ತನು ನೋಡ್ದ ಹಾಗಾಗುತ್ತಲ್ವಾ
ಎಂದು ಒಂದು ಕಣ್ಣು ಮಿಟುಕಿಸಿದ ಶ್ರುತಿಯ ಮಾತು ಅಭಿಗೆ ಅರಿವಾಯಿತು. ಹೌದಲ್ಲ ಚಿನ್ನು, ನಮ್ಮ ತನು ಸ್ವಲ್ಪ ಹೀಗೆ ಇದ್ದಾಳೆ. ಚಿನ್ನು, ತನುಗೆ ಹೇಗಿದ್ರೂ ಡ್ರೆಸ್ ಚೂಸ್ ಮಾಡಬೇಕು ಅಂತಿದ್ದೆ ಅಲ್ವಾ? ಈಗ ಇವರನ್ನೇ ಕರ್ಕೊಂಡು ಹೋದರೆ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಮತ್ತು ಭರತ್ ಜೆಂಟ್ ಸೆಕ್ಷನ್ನಲ್ಲಿರ್ತೀವಿ, ನಿಮಗೆ ಬೇಕಾದನ್ನೆಲ್ಲ ಪರ್ಚೇಸ್ ಮಾಡಿ ಎಂದು ಪಟಪಟನೆ ನುಡಿದು ಇಚ್ಚಾಳಿಗೆ ಬೇರೆ ಮಾತಿಗೆ ಅವಕಾಶ ಕೊಡದಂತೆ ಭರತನ್ನು ಎಳೆದುಕೊಂಡು ಹೋದನು ಅಭಿಮನ್ಯು. ಇದೇನಾಗ್ತಿದೆ? ಇವರೆಲ್ಲ ಯಾರು? ನನ್ನನ್ನು ಒಂದು ಮಾತು ಕೇಳದೆ ಇವರೇ ಎಲ್ಲ ನಿರ್ಧಾರ ತೆಗೆದುಕೊಂಡು ಹೋದ್ರಲ್ಲ ಎಂದು ಇಚ್ಛಾ ಯೋಚಿಸುತ್ತಾ ನಿಂತಳು. ಅವಳ ಯೋಚನೆಗೆ ಬ್ರೇಕ್ ಹಾಕುವಂತೆ, ಬನ್ನಿ ಇಚ್ಛಾ, ನಾವು ಡ್ರೆಸ್ ಚೂಸ್ ಮಾಡೋಣ. ನನ್ನ ತಂಗಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು. ನನಗೆ ಸ್ವಲ್ಪ ಸಹಾಯ ಮಾಡಿ, ಆಮೇಲೆ ಪಾಪುಗೂ ಡ್ರೆಸ್ ತಗೊಳ್ಳೋಣ ಎಂದ ಶ್ರುತಿ ಇಚ್ಚಾಳಿಗೆ ಮಾತಿಗೆ ಅವಕಾಶ ಕೊಡದೆ ಕರೆದುಕೊಂಡು ಹೋದಳು. ತನುಗೆ ಡ್ರೆಸ್ ತೆಗೆಯುವ ನೆಪದಲ್ಲಿ ಇಚ್ಚಾಳಿಗೆ ಹೊಂದುವಂತಹ ಕೆಲವು ಡ್ರೆಸ್ ಸೀರೆಗಳನ್ನು ಆಯ್ಕೆ ಮಾಡಿದಳು. ಇದು ತನುಗೆ ಚಂದ ಕಾಣುತ್ತೆ, ಅವಳ ಬಣ್ಣಕ್ಕೆ ಇದು ಚಂದ ಎಂದು ಶ್ರುತಿ ಒಂದೊಂದಾಗಿ ಇಚ್ಚಾಳ ಭುಜದ ಬಳಿ ಹಿಡಿದು ಡ್ರೆಸ್ ಆಯ್ಕೆ ಮಾಡುತ್ತಿದ್ದರೆ ಇಚ್ಚಾಳ ಕಣ್ಣೆದಿರು ಅವಳ ತಂಗಿ ಇಷ್ಟ ಹಾದು ಹೋದಳು. ಅವಳು ಕೂಡ ಹೀಗೆ ಅಲ್ಲವೇ? ತಾನೇ ಮುಂದಾಗಿ ಅಕ್ಕನಿಗೆ ಡ್ರೆಸ್ ಆಯ್ಕೆ ಮಾಡುತ್ತಿದ್ದಳು. ಅಕ್ಕ ಅಂದರೆ ತುಂಬ ಪ್ರೀತಿ ಅವಳಿಗೆ. ಇಂದು ಪ್ರೀತಿಯ ಬದಲಾಗಿ ದ್ವೇಷವನ್ನೇ ಕಾರುತ್ತಾಳೆ ಎನ್ನುವುದು ನೆನಪಾದಾಗ ಕಂಬನಿ ಜಾರಿತು ಇಚ್ಚಾಳ ಕಣ್ಣಿನಿಂದ. ಇಚ್ಛಾ, ಹಳೆಯದನ್ನೆಲ್ಲ ಮರೆತು ಮುಂದೆ ಹೋಗೋದೇ ಜೀವನ. ಇಂದು ನೀನು ಕಷ್ಟಪಡ್ತಾ ಇದೆಯಾ ಅಂದರೆ ಮುಂದೆ ನಿನ್ನ ಜೀವನ ಹೂವಿನ ಹಾಸಿಗೆಯಾಗುತ್ತೆ. ನಿನ್ನವರು ಮತ್ತು ನಿನ್ನನ್ನು ಸೇರ್ಕೋತಾರೆ. ನಿನಗೆ ಅನ್ಯಾಯ ಮಾಡಿದವರನ್ನು ಮರೆತು ಜೀವನದಲ್ಲಿ ಮುಂದೆ ಹೋಗೋ ಎಂದು ಅವಳ ಭುಜ ಹಿಡಿದು ಸಂತೈಸಿದಳು. ನಾನು ಪಟ್ಟ ಅರ್ಧದಷ್ಟು ಕಷ್ಟಪಟ್ಟಿದ್ರೂ ಇವ್ರ ಈ ಮಾತನ್ನು ಹೇಳ್ತಿರ್ಲಿಲ್ಲ. ಇವ್ರ ಜೀವನ ಚೆನ್ನಾಗಿದೆ, ಹಾಗಾಗಿ ವೇದ ಅಂತ ಹೇಳ್ತಾರೆ. ನೋವು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು ಅದ್ರ ನೋವು ಎಂದು ಯೋಚಿಸಿದ ಇಚ್ಚಾಳಿಗೆ ತಿಳಿದಿಲ್ಲ ಶ್ರುತಿಯದ್ದು ಅನುಭವದ ಮಾತು ಎಂದು. ಅವಳು ಕೂಡ ಇಂತಹದ್ದೇ ಹಲವು ನೋವುಗಳನ್ನು ನುಂಗಿ ಅಭಿಯ ಪಟ್ಟದ ಅರಸಿಯಾಗಿರುವವಳು ಎಂದು ತಿಳಿದಿಲ್ಲ. ಶ್ರುತಿ ತನು ನೆಪ ಹೇಳಿ ಇಚ್ಚಾಳಿಗೆ ಸೀರೆ ಡ್ರೆಸ್ಗಳನ್ನು ಆಯ್ಕೆ ಮಾಡಿದಳು. ಜೊತೆಗೆ ತನುಗಾಗಿಯೂ ಕೆಲವು ಬಟ್ಟೆಗಳನ್ನು ಆಯ್ಕೆ ಮಾಡಿದಳು. ಇಚ್ಛಾ, ಇಲ್ಲಿ ಸೆಲೆಕ್ಷನ್ ಮುಗೀತು, ಮಕ್ಕಳು ಬಟ್ಟೆ ಇರೋಲ್ಲಿಗೆ ಹೋಗೋಣವಾ ಎಂದ ಶ್ರುತಿಯ ಮಾತಿಗೆ ಹೆಚ್ಚು ಯೋಚನೆ ಮಾಡದೆ ಅವಳ ಹಿಂದೆ ಹೊರಟಳು ಇಚ್ಛಾ. ಹೇಗಿದ್ದರೂ ಭರತ್ ಶ್ರುತಿಯ ಜೊತೆ ಬಿಟ್ಟು ಹೋಗಿರುವಾಗ ತಾನೊಬ್ಬಳು ನಡುವೆ ಹೋಗೋದು ಯಾಕೆ ಎಂದು ಮೌನವಾಗಿ ಹಿಂಬಾಲಿಸಿದಳು. ಮಗುವಿಗಾಗಿ ಒಂದಷ್ಟು ಬಟ್ಟೆಗಳನ್ನು ತಾನಾಗಿಯೇ ಮುಂದಾಗಿ ಆಯ್ಕೆ ಮಾಡತೊಡಗಿದಳು ಇಚ್ಛಾ. ಮಗುವಿನ ಮೇಲೆ ಅವಳಿಗಿರುವ ಪ್ರೀತಿಯನ್ನು ಕಂಡ ಶ್ರುತಿ ನಸುನಕ್ಕು ಮಗುವಿನ ಬಟ್ಟೆಯ ಆಯ್ಕೆಗಳನ್ನು ಅವಳಿಗೆ ಬಿಟ್ಟುಕೊಟ್ಟಳು. ಬಟ್ಟೆಯ ಆಯ್ಕೆಯಲ್ಲಿ ಕಾಟಾಚಾರವಿರದೆ ಅತಿ ಉತ್ಸಾಹದಿಂದಲೇ ಮಗುವಿಗೆ ಚೆನ್ನಾಗಿ ಕಾಣುತ್ತದೆಯಾ ಎಂದು ನೋಡಿ ಆಯ್ಕೆ ಮಾಡುತ್ತಿದ್ದಳು ಇಚ್ಛಾ. ಒಂದಷ್ಟು ಡ್ರೆಸ್ಗಳು ಆಟಿಕೆಗಳನ್ನು ಆಯ್ಕೆ ಮಾಡಿದ ಮೇಲೆ ಗಮನ ಪಕ್ಕದಲ್ಲಿ ನಗುತ್ತಾ ನಿಂತಿದ್ದ ಶ್ರುತಿಯತ್ತ ಸರಿಯಿತು. ಸಂಕೋಚದಿಂದ ಸಾರಿ, ನೀವು ಚೂಸ್ ಮಾಡಿ ಎಂದು ಬದಿಗೆ ಸರಿದು ನಿಂತಳು. ಬೇಡ ಇಚ್ಛಾ, ಈ ಡ್ರೆಸ್ಗಳೇ ತುಂಬ ಚೆನ್ನಾಗಿದೆ. ನೀನು ನನಗಿಂತ ಚೆನ್ನಾಗಿ ಡ್ರೆಸ್ ಆಯ್ಕೆ ಮಾಡ್ತೀಯ. ಇನ್ನು ಸ್ವಲ್ಪ ಚಪ್ಪಲಿ ನೋಡೋಣವಾ? ನಿನ್ನ ಸೈಜ್ ನನ್ನ ತಂಗಿಯ ಕಾಲಿಗೆ ಸರಿ ಹೋಗುತ್ತೆ, ಬಾ ಎಂದವಳ ಗಮನ ಆಗಲೇ ಇಚ್ಛಾಳ ಚಪ್ಪಲಿಯೆಡೆಗೆ ಹರಿದಿತ್ತು. ಬ್ರೋ, ಈ ಹೆಣ್ಮಕ್ಳೆಲ್ಲ ಹೀಗೇನಾ? ಎಷ್ಟು ಶಾಪಿಂಗ್ ಮಾಡ್ತಾರೆ, ಎಲ್ಲ ನೋಡ್ತಾರೆ, ಕೆಳಗಿಡ್ತಾರೆ. ಇವ್ರಿಗೆ ಯಾವುದೂ ಇಷ್ಟ ಆಗೋದೇ ಇಲ್ಲ. ಇವ್ರಿಗೆ ಬೇಕಾದನ್ನು ಆಯ್ಕೆ ಮಾಡೋ ಹೊತ್ತಿಗೆ ನಮ್ಮ ಹೆಣ ಬಿದ್ದಿರುತ್ತಿಲ್ಲಿ ಎಂದ ಭರತ್ಗೆ ಹೆಣ್ಣು ಮಕ್ಕಳೊಂದಿಗೆ ಶಾಪಿಂಗ್ಗೆ ಬಂದು ಗೊತ್ತೇ ಇಲ್ಲ. ಅವನ ಹೆಂಡತಿ ವೇದಿಕಾಳೊಂದಿಗೂ ಒಂದು ದಿನವೂ ಹೊರಗೆ ಓಡಾಡಿದ್ದೇ ಇಲ್ಲ ಅವನು ಹೊರಗೆ ಈ ರೀತಿ ಶಾಪಿಂಗ್ ಎಂದು ಕರೆದುಕೊಂಡು ಬಂದ ಮೊದಲ ಹೆಣ್ಣು ಎಂದರೆ ಅದು ಇಚ್ಛಾ. ಚಿನ್ನುಗೆ ಅಷ್ಟಾಗಿ ಶಾಪಿಂಗ್ ಇಂಟ್ರೆಸ್ಟ್ ಇಲ್ಲ. ತನು ಜೊತೆ ಬಂದರೆ ಇಡೀ ದಿನ ಮಾಲ್ನಲ್ಲೇ ತಿರುಗಿಸಿ ನಮ್ಮ ತಲೆ ಚಿಟ್ಟಿಡಿಸ್ತಾಳೆ. ತುಷಿ ಅವಳ ಜೊತೆ ಶಾಪಿಂಗ್ ಬರದೆ ಏನಾದರೂ ನೆಪ ಹೇಳಿ ಓಡ್ತಾನೆ.
ಎಂದವ. ಶ್ರುತಿಯ ಸೀರೆ, ಚಪ್ಪಲಿ, ಅವಳ ಪ್ರತಿಯೊಂದು ಬೇಕು ಬೇಡಗಳ ಆಯ್ಕೆ ತನ್ನದೇ ಆಗಿರುತ್ತದೆ. ಅವಳು ಶಾಪಿಂಗ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಎಂದು ಹೇಳುವ ಕಷ್ಟ ತೆಗೆದುಕೊಳ್ಳಲಿಲ್ಲ ಅಭಿಮನ್ಯು. ಇಚ್ಛಾಳಿಗಾಗಿ ಚಪ್ಪಲಿ ಆಯ್ಕೆ ಮಾಡುತ್ತಿದ್ದ ಶ್ರುತಿಯ ಬಳಿ ಬಂದ ಅಭಿ ಚಪ್ಪಲಿಯೊಂದನ್ನು ಅವಳ ಕಾಲ ಬಳಿ ಇಟ್ಟ. ಅಭಿ, ನನಗೆ ಬೇಡ. ಆಗಲೇ ಎಷ್ಟೆಲ್ಲ ತಂದು ರಾಶಿ ಹಾಕಿದ್ದೀಯ. ನಿನಗೆಷ್ಟು ಪರ್ಚೇಸ್ ಮಾಡಿದ್ರೂ ಸಮಾಧಾನನೇ ಆಗೋದಿಲ್ಲ ಎಂದು ಹುಸಿ ಮುನಿಸಿನಿಂದ ಸಣ್ಣಗೆ ಗದರಿದಳು. ಅವಳ ಮಾತಿಗೆ ಕ್ಯಾರೆ ಅನ್ನದೆ ಕಣ್ಣಲ್ಲೇ ಚಪ್ಪಲಿ ಹಾಕು ಎಂದು ಆದೇಶಿಸಿದ. ತನ್ನ ಯಾವ ಆಟವೂ ನಡೆಯುವುದಿಲ್ಲ ಎಂದು ಅರಿತು ಮುಖ ಊದಿಸಿಕೊಂಡು ಚಪ್ಪಲಿ ಧರಿಸಿ ಬೆಲ್ಟ್ ಹಾಕಲೆಂದು ಬಾಗಿದಳು. ಚಿನ್ನು, ನಿಧಾನ ಪುಟ, ಈ ಸಮಯದಲ್ಲಿ ನೀನು ಆಯಾಸ ಮಾಡ್ಕೋಬೇಡ ಎಂದು ತಾನೇ ಅವಳ ಎದುರು ಮೊಣಕಾಲು ಮೇಲೆ ಕುಳಿತ. ಅಭಿ, ಏಳು ಮೇಲೆ. ನಿನಗೆ ಎಷ್ಟು ಸಲ ಹೇಳಬೇಕು, ನೀನು ನನ್ನೆದುರು ತಲೆ ತಗ್ಸೋದು ನನಗಿಷ್ಟ ಆಗೋದಿಲ್ಲ ಅಂತ. ರಾಜ ಯಾವತ್ತಿದ್ರೂ ರಾಜನ ಥರ ಇರಬೇಕು. ನೀನು ಯಾರ ಮುಂದೆ ತಲೆ ತಗ್ಗಿಸ್ಬಾರ್ದು ಎಂದ ಶ್ರುತಿಗೆ ಅವನ ನಡೆಯಿಂದ ಮುಜುಗರದ ಜೊತೆ ಕೋಪವೂ ಬಂದಿತ್ತು. ಅವಳ ಮಾತು ತನಗಲ್ಲ ಎಂಬಂತೆ ತಲೆಬಾಗಿ ಬೆಲ್ಟ್ ತೊಡಿಸಿ ಎದ್ದು ನಿಂತವನ ಕಣ್ಣಲ್ಲಿ ಮೆಚ್ಚುಗೆಯ ಜೊತೆಗೆ ತುಟಿಯಂಚಿನಲ್ಲಿ ತುಂಟ ನಗು ತುಳುಕುತ್ತಿತ್ತು. ಶ್ರುತಿಯ ಬಳಿ ಬಾಗಿ ಅವಳ ಹತ್ತಿರ ತನ್ನ ತುಟಿಗಳನ್ನು ತಂದು, ಗಂಡ ಹೆಂಡತಿ ಕಾಲಿಡಿದ್ರೆ ಗಂಡನಿಗೆ ಉಪಕಾರ ಆಗೋದು ಎಂದು ಮತ್ತೇನನ್ನೋ ಕಿವಿಯಲ್ಲಿ ಮೆತ್ತಗೆ ಉಸಿರಿ ಬೇಕೆಂದೇ ತನ್ನ ಮೀಸೆಯ ತುದಿಯನ್ನು ಅವಳ ಕಿವಿಗೆ ತಾಗಿಸಿ ಕಳ್ಳನಗೆ ಬೀರಿದ. ಅವನ ಗುಟ್ಟಿಗೆ ಅವಳ ಮುಖ ನಾಚಿಕೆಯಿಂದ ಕೆಂದಾವರೆಯಂತೆ ಆದರೆ ಕಿವಿಗಳು ಅವನ ಕುಡಿ ಮೀಸೆಯ ಸ್ಪರ್ಶದಿಂದ ಕೆಂಪಾಗಿತ್ತು. ಅಭಿ, ನೀನು ಸರಿ ಇಲ್ಲ. ಇದು ಪಬ್ಲಿಕ್ ಪ್ಲೇಸ್. ಇಲ್ಲೇನೇನೋ ಮಾಡಿದ್ರೆ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳೋದಿಲ್ಲ. ಇದೇನು ನಮ್ಮ ಬೆಡ್ರೂಮ್ ಅಂದ್ಕೊಂಡಿದ್ಯಾ ಹೇಗೆ ಎಂದವಳು ತನ್ನ ನಾಚಿಕೆಯ ರಂಗನ್ನು ಅಡಗಿಸುತ್ತಾ ಅವನಿಗೆ ಮಾತ್ರ ಕೇಳಿಸುವಂತೆ ಮೆಲುವಾಗಿ ಗದರಿದಳು. ಪಬ್ಲಿಕ್ ಪ್ಲೇಸ್ ಇಷ್ಟ ಇಲ್ಲ ಅಂದರೆ ನಮ್ಮ ಬೆಡ್ರೂಮ್ನಲ್ಲೇ ಏನೇನೋ ಮಾಡೋಣ, ಓಕೆನಾ ಕುರಿಮರಿ ಎಂದವನ ಮೊಗದಲ್ಲಿ ತುಂಟ ನಗು ಅವಳ ಮೈಯನ್ನು ವಿದ್ಯುತ್ ಹರಿಸಿತು. ಗಬ್ಬಿ ಕರಡಿ, ಮುಚ್ಚು ಬಾಯ್, ಇಲ್ಲ ಅಂದರೆ ಪಬ್ಲಿಕ್ ಪ್ಲೇಸ್ ಅಂತಲೂ ನೋಡದೆ ಬಾರಿಸ್ಬಿಡ್ತೀನಿ ಎಂದವಳದ್ದು ಅವನನ್ನೇ ಎದುರಿಸುವ ಯತ್ನ. ನೀನು ಬಾರಿಸಿದ ಕೆನ್ನೆಗೆ ನಿನ್ನ ತುಟಿಗಳಿಂದ ಮುತ್ತು ತೆಗೆದುಕೊಳ್ಳೋದು ಹೇಗೆ ಅನ್ನೋದು ನನಗೂ ಗೊತ್ತು ಕುರಿಮರಿ ಎಂದವನ ಕಣ್ಣು ಅವಳ ಅದರಗಳೆಡೆ. ಅವನ ನೋಟದ ಅರ್ಥ ತಿಳಿದ ಹುಡುಗಿ ನಾಚಿ ನೀರಾಗಿ ಮುಖ ಬೇರೆಡೆ ತಿರುಗಿಸಿ ನಿಂತಳು. ಅವಳ ನಾಚಿಕೆ ಕಂಡು ಒಳಗೊಳಗೆ ನಗತೊಡಗಿದ. ಅವರಿಬ್ಬರನ್ನೇ ನೋಡುತ್ತಿದ್ದ ಭರತ್ ಇಚ್ಛಾ ಕಣ್ಣುಗಳಲ್ಲಿ ಸಂತಸ. ಸದಾ ಹೀಗೇ ಇರಲಿ ಇವರಿಬ್ಬರ ಪ್ರೀತಿ ಎಂದು ಮನ ಹಾರೈಸಿತು. ಜೋಡಿಯ ಮೇಲೆ ತಮ್ಮದೇ ದೃಷ್ಟಿ ಬೀಳದೇ ಇರಲಿ ಎಂದುಕೊಂಡು ಬೇರೆಡೆ ಗಮನ ಹರಿಸಿದರು. ಇಚ್ಛಾಳ ಕಾಲಿಗೆ ಸರಿ ಹೊಂದುವಂತಹ ಚಪ್ಪಲಿಯ ಹುಡುಕಾಟದಲ್ಲಿ ಇದ್ದ ಭರತ್ ಕಣ್ಣಿಗೆ ಆಕರ್ಷವಾಗಿ ಕಂಡಿತು ಎದುರಿನ ಸ್ಟ್ಯಾಂಡ್ನಲ್ಲಿ ಇದ್ದ ಹೈ ಹೀಲ್ಸ್. ಇಚ್ಛಾ, ಈ ಸ್ಯಾಂಡಲ್ ಟ್ರೈ ಮಾಡು ನಿನ್ನ ಕಾಲ್ಗೆ ಅಂದವನಿಗೆ ತನ್ನ ಮಾತಿನ ಜಾಡು ಅರಿವಾಗಿತ್ತು. ಅಂದರೆ ತನು ಕಾಲಿಗೆ ಹೊಂದುತ್ತಾ ನೋಡು ಎಂದು ಅವಳ ಎದುರು ಹಾಕಿದ. ಮಗುವನ್ನು ಕೈಯಲ್ಲಿ ಹಿಡಿದೆ ಹೈ ಹೀಲ್ಸ್ ಚಪ್ಪಲಿ ಧರಿಸಿ ತನ್ನ ಕಾಲಿಗೆ ಹೊಂದುವಂತೆ ಸರಿಪಡಿಸಲೆಂದು ಬಾಗಿದ್ದಳು. ಹೇ, ಒಂದು ನಿಮಿಷ ಇರು ಎಂದು ಅವಳ ಕಾಲಿನ ಸಮಕ್ಕೆ ಕುಳಿತು ಅವಳ ಪಾದಗಳತ್ತ ಕೈ ತೆಗೆದುಕೊಂಡು ಹೋದ. ನೀನು ಏನು ಮಾಡ್ತಾ ಇದೀಯಾ? ನನ್ನ ಕಾಲು ಯಾಕೆ ಮುಡ್ತಾ ಇದೆಯಾ? ದೂರ ಇರು ಎಂದು ಅವಳು ತನ್ನ ಕಾಲುಗಳನ್ನು ಹಿಂದೆ ಎಳೆದುಕೊಳ್ಳಲು ಯತ್ನಿಸಿದಳು. ನಿನ್ನ ಕೈಯಲ್ಲಿ ಪಾಪು ಇದೆ. ನಿನ್ನ ಕೆಳಬಾಗಿ ನನ್ನ ಮಗಳಿಗೇನಾದರೂ ಆದರೆ ಅದಕ್ಕೆ ಹಾಗೆ ಇರು, ನಾನೇ ಹಾಕಿಸ್ತೀನಿ ಎಂದ ಭರತ್. ನನಗೆ ಗೊತ್ತು ಕಣಯ್ಯ, ಅವರಿಬ್ಬರನ್ನ ನೋಡಿ ನಿನಗೂ ಆಸೆ ಆಗಿರ್ಬೇಕಲ್ವಾ, ಅದಕ್ಕೆ ನನ್ನ ಕಾಲ್ಗೆ ಚಪ್ಪಲಿ ಹಾಕ್ತಾ ಇದೆಯಾ? ಹೋಗೋಲೋ, ನಾನು ನಿನ್ನ ಹೆಂಡ್ತಿಯಲ್ಲ. ಇನ್ನೊಂದು ಮದುವೆ ಆಗಿ ನಿನ್ನ ಹೆಂಡ್ತಿಗೆ ಚಪ್ಪಲಿ ಹಾಕೋ ಎಂದು ಮುಖದ ಮೇಲೆ ಒಡೆದಂತೆ ಹೇಳಿ ಅವನಿಂದ ಕಾಲು ಬಿಡಿಸಿಕೊಂಡಳು. ಹೇ ಹೋಗೆಲೆ, ಅಂಥ ಆಸೆನೂ ನೀನು ಇಟ್ಕೋಬೇಡ. ಶ್ರುತಿ ಅದಕ್ಕೆ ಬ್ರೋ ಮಗುವನ್ನು ಹೊಟ್ಟೆಲಿ ಹೊತ್ತಿದ್ದಾರೆ, ಅದಕ್ಕೆ ಅವ್ರು ಚಪ್ಪಲಿ ಹಾಕಿದ್ರು. ನೀನು ನನ್ನ ಮಗುವನ್ನು ಕೈಯಲ್ಲಿ ಹೊತ್ತಿದ್ದೀಯಲ್ಲ, ಎಲ್ಲಾದರೂ ನನ್ನ ಮಗಳನ್ನು ಬೀಳ್ಸಿದ್ರೆ ಅಂತ ಚಪ್ಪಲಿ ಹಾಕಿಸ್ತಾ ಇರೋದಷ್ಟೆ. ಬೇಗ ಕಾಲು ಕೊಡು
ಇಲ್ಲ ಅಂದರೆ ಕಾಲೆಳೆದು ಕೆಳಗೆ ಬೀಳಿಸ್ಬಿಡ್ತೀನಿ ಎಂದು ಮತ್ತೆ ಅವಳ ಕಾಲು ಹಿಡಿದ. ನೀನು ಕರ್ಮ, ಏನಾದರೂ ಮಾಡ್ಕೊಂಡು ಹಾಳಾಗೋಗು ಎಂದು ಬೈದವಳು ಅವನು ತನಗೆ ಚಪ್ಪಲಿ ತೊಡಿಸಿದ ಮೇಲೆ, ನನ್ನ ಕಾಲು ಮುಟ್ಟಿ ಆಶೀರ್ವಾದ ಬೇರೆ ತಗೊಂಡಿದ್ಯಾ, ಇನ್ನಾದರೂ ನಿನ್ನ ಕೆಲಸ ಬಿಟ್ಟು ಯಾರ ಕೈಯಿಂದಲೂ ನಿನ್ನ ತಲೆ ಒಡಿಸ್ಕೊಳ್ಳದೆ ಒಳ್ಳೆ ಪೊಲೀಸ್ ಆಫೀಸರ್ ಆಗು ಎಂದು ದೇವರಂತೆ ಆಶೀರ್ವಾದ ಮಾಡಿದಳು. ಅವಳ ಆಶೀರ್ವಾದದ ನುಡಿಗೆ ಉರಿದು ಹೋಯಿತು ಭರತ್ಗೆ. ಏನೋ ಪಾಪ ಅಂದ್ಕೊಂಡು ಕೆಲಸ ಕೊಟ್ಟರೆ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀಯಾ, ಮನೆಗೆ ಬಾರೆ ಇದೆ ನಿನಗೆ ಎಂದು ಸಿಡಿ ಎಂದು ಸಾಸಿವೆಯಂತೆ ಸಿಡಿಯತೊಡಗಿದ. ಹೋಗೋಲೋ, ನೀನಿಲ್ದಿದ್ರೆ ನೀನಪ್ಪ, ಕೆಲಸ ಮಾಡುವವರಿಗೆ ಎಲ್ಲಾದ್ರೇನು, ಏನೋ ಮಗುವನ್ನು ನೋಡ್ಕೊಳ್ಳೋ ಕೆಲಸ ಅಂದ ಕಾರಣಕ್ಕೆ ನಿನ್ನ ಮನೆಯಲ್ಲಿರೋದು, ಇಲ್ಲ ಅಂದರೆ ಯಾವ ನಾಯಿ ನಿನ್ನ ಮನೇಲಿ ಇರ್ತಿದ್ದು. ಅವನ ಮಾತಿಗೆ ಪ್ರತಿಯಾಗಿ ಸರಿಯಾಗಿ ಅವನ ಮುಖದ ನೀರಿಳಿಸಿ ತನ್ನ ಮೋಟು ಜಡೆಯನ್ನು ಹಿಂದೆ ಎಳೆದುಕೊಂಡು ಹೋದಳು. ಮಗುವನ್ನು ನೋಡಿಕೊಳ್ಳೋ ವಿಚಾರಕ್ಕೆ ಬಂದಾಗ ತುಸು ಶಾಂತನಾದ. ಅವನ ಅನಿವಾರ್ಯತೆ ಹಾಗೂ ಅವಳ ಮನಸ್ಥಿತಿ ಎರಡೂ ಮುಂದೆ ಮಾತಾಡದಂತೆ ತಡೆಯಿತು. ರಾಕ್ಷಸಿ ನನಗೆ ಚಮಕ್ ಕೊಡ್ತಾಳೆ, ಒಂದಲ್ಲ ಒಂದಿನ ನನ್ನ ಕೈಗೆ ಸಿಗ್ತೀಯಲ್ಲ, ಆಗ ನೋಡ್ಕೋತೀನಿ. ನೀನು ಅಹಂಕಾರಕ್ಕೆ ಮೆಣಸಿನ್ಕಾಯಿ ಅರಿಯದೇ ಇದ್ದರೆ ನಾನು ಬರತ್ತಲ್ಲ ಎಂದವನ ಮಾತಿಗೆ ಮುಖ ತಿರುಗಿಸಿ ಅಸಡ್ಡೆ ತೋರಿದಳು. ಎಂದು ಕೆಮ್ಮಿದಂತೆ ಮಾಡಿ ಗಂಟಲು ಸರಿಪಡಿಸಿಕೊಂಡ ಅಭಿಮನ್ಯು. ಬಸ್ಸು ರೂಟ್ ಬದಲಾಯಿಸಿ ಎಲ್ಲೆಲ್ಲೋ ಹೋಗ್ತಿದೆ, ಏನು ಕತೆ ಎಂದು ಹುಬ್ಬು ಹಾರಿಸಿ ಕೇಳಿದ. ಬಸ್ ರೂಟ್ ಎಲ್ಲೂ ಚೇಂಜ್ ಆಗಿಲ್ಲ, ನನ್ನ ಮಗಳನ್ನು ಬೀಳಿಸ್ಬಿಟ್ರೆ ಅನ್ನೋ ಭಯಕ್ಕೆ ಸ್ಯಾಂಡಲ್ ಹಾಕಿದೆ. ನೀವೇನೇನೋ ಇಮ್ಯಾಜಿನ್ ಮಾಡ್ಕೋಬೇಡಿ ಬ್ರೋ ಎಂದವನ ನೋಟ ಇದ್ದಿದ್ದು ಇಚ್ಛಾಳ ಮೇಲೆ. ಹೌದಾ, ಮತ್ತ್ಯಾಕೆ ಅವಳನ್ನೇ ನೋಡ್ತಾ ಇದೆಯಾ, ಬೇರೆ ಕಡೆ ನೋಡು, ಸುಮಾರು ಜನ ಹುಡುಗಿರು ಇದ್ದಾರೆ, ಅವರನ್ನೆಲ್ಲ ಬಿಟ್ಟು ನಿನ್ನ ಕಣ್ಯಾಕೆ ಆ ಹುಡುಗಿ ಮೇಲೆ ಹೋಗ್ತಿದೆ ಎಂದ ಅಭಿಮನ್ಯು. ಹಾಗೆಲ್ಲ ಏನಿಲ್ಲ, ನನ್ನ ಮಗಳನ್ನು ಎತ್ಕೊಂಡು ಓಡೋದ್ರೆ ಅಂತ ನೋಡ್ತಾ ಇದ್ದೀನಿ, ನನ್ನ ಮಗಳ ಸೇಫ್ಟಿ ನೋಡೋದು ನಾನು ಎಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳತೊಡಗಿದ. ಹೌದಾ, ಈ ಪಾಯಿಂಟ್ ನನಗೆ ಹೊಳಿಲೇ ಇಲ್ಲ ನೋಡು ಎಂದು ವ್ಯಂಗ್ಯವಾಡಿದ. ಆದರೆ ನೀನೇ ಮಂಡಿ ಊರಿ ಕೂತು ಅವಳಿಗೆ ಸ್ಯಾಂಡಲ್ ಹಾಕೋ ಅಗತ್ಯ ಇರಲಿಲ್ಲ. ಮಗುವನ್ನು ಎತ್ಕೊಂಡಿದ್ರೆ ಅವಳೇ ಹಾಕೋತಿದ್ಲು. ಅವಳನ್ನು ಅಷ್ಟೊಂದು ಜೋಪಾನ ಮಾಡೋದಕ್ಕೆ ಇಚ್ಛಾ ನಿನಗೆ ಏನಾಗಬೇಕು ಅನ್ನೋದನ್ನು ನಿನ್ನ ಮನಸ್ಸಿಗೆ ಕೇಳ್ಕೊಬರದು ಎಂದ ಅಭಿಮನ್ಯು ಮಾತಿಗೆ ಎದುರು ಹೇಳಲು ಯಾವ ಮಾತು ಬಾಕಿ ಇರಲಿಲ್ಲ. ಭರತ್, ನಿನಗಾದ ಅನ್ಯಾಯಕ್ಕೆ ಈಗ ನ್ಯಾಯ ಸಿಗೋ ಸಮಯ ಬಂದಿದೆ. ಯಾರೋ ಮಾಡಿದ ಪಾಪದಲ್ಲಿ ನೀನು ಬೆಂದಿದ್ದು ಸಾಕು ಎಂದ ಅಭಿಮನ್ಯುವಿನೆಡೆಗೆ ಅಚ್ಚರಿಯ ನೋಟ ಬೀರಿದ. ನನಗೆ ಗೊತ್ತು ಅನ್ನೋದು ನಿನಗೆ ಬೇಡ. ನಿನ್ನ ಜೀವನದಲ್ಲಿ ನಡೆದ ಮೋಸ ನಿನಗೆ ನನಗೆ ತುಷಿ, ಮೂವರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದ ಇನ್ನಿಬ್ಬರು ಈ ಲೋಕದಲ್ಲೇ ಇಲ್ಲ. ಸತ್ಯ ಹಾಗೆ ಮರೆಯಾಗಿ ಹೋಗಲಿ. ಹಳೆಯದನ್ನೆಲ್ಲ ಮರೆತು ನಿನ್ನ ಮೊದಲ ಹಾಗೂ ಕೊನೆ ಪ್ರೀತಿಯ ಇಚ್ಛಾಳನ್ನು ಮದುವೆಯಾಗಿ ಸುಖವಾಗಿರು. ಪೆದ್ದನಂತೆ ಮತ್ತೆ ಅವಳನ್ನು ಕಳ್ಕೊಳ್ಳೋದು ತಪ್ಪು ಮಾಡಬೇಡ. ಅವಳಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋ ಅಸಮಾಧಾನ ಏನಾದರೂ ಇದ್ದರೆ ನಾನು ಒತ್ತಡ ಹಾಕೋದಿಲ್ಲ. ಆದರೆ ಮದುವೆ ಆದಮೇಲೆ ಒಂದು ಕ್ಷಣ ಕೂಡ ಹಳೆ ವಿಚಾರ ಎತ್ತಿ ಅವಳನ್ನು ನೋಯಿಸ್ಬೇಡ ಭರತ್. ಇಬ್ಬರಿಗೂ ಇದು ಎರಡನೇ ಮದುವೆ ಅನ್ನೋದು ನೆನಪಿರಲಿ ಎಂದ ಅಭಿಮನ್ಯು. ಪ್ರೀತಿಗೆ ಅವನಿಗಿಂತ ಬೇರೆ ಮಾದರಿ ಭರತ್ಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಇಚ್ಛಾ ಡ್ರೆಸ್ಗೆ ಹಣ ವಾಪಸ್ ಕೊಡೋದು ಬೇಡ ಭರತ್. ಇದು ನಾನು ನನ್ನ ತಮ್ಮ ಮತ್ತು ಅವನ ಹುಡುಗಿಗಾಗಿ ಕೊಡಿಸ್ತಾ ಇರೋದು ಎಂದ ಅಭಿಮನ್ಯು. ಭರತ್ಗೆ ತಾನು ಆಯ್ಕೆ ಮಾಡಿದ ಬಟ್ಟೆಗಳನ್ನು ಕೊಟ್ಟ. ಅವನು ಕೊಟ್ಟ ಬಟ್ಟೆಗಳನ್ನು ಬೇಡ ಅನ್ನೋಕೆ ಅವಕಾಶವೇ ಇರಲಿಲ್ಲ. ಇಚ್ಛಾ, ಇದು ನಿನಗಾಗಿ, ಬೇಡ ಅನ್ಬೇಡ. ನೀನು ನನ್ನ ತಂಗಿ ಅಂದ್ಕೊಂಡು ಈ ಡ್ರೆಸ್ ಸೀರೆ ತೆಗೆದಿದ್ದು, ಬೇಡ ಅಂದು ನನ್ನ ಮನಸ್ಸಿಗೆ ನೋವು ಮಾಡಬೇಡ ಎಂದು ವಿನಮ್ರವಾಗಿ ವಿನಂತಿ ಮಾಡಿಕೊಂಡ ಶ್ರುತಿಯ ಮಾತಿಗೆ ಎದುರು ಹೇಳಲಾಗದೆ ಅವಳು ಕೊಟ್ಟ ಡ್ರೆಸ್ ತೆಗೆದುಕೊಂಡಳು ಇಚ್ಛಾ. ಮುಂದುವರಿಯುವುದು.